ಸೆಪ್ಟೆಂಬರ್ ತಿಂಗಳ 2ನೇ ತಾರೀಕಿಗೆ ವಂತಿಗೆ ಕೊಡಲಿಕ್ಕೆ ಚರ್ಚಿಗೆ ಹೋಗಿದ್ದೆ. ಆವಾಗ ನನ್ನ ವಂತಿಗೆ ತಗೊಳ್ಳಿಲ್ಲ. ನಿನ್ನ ವಂತಿಗೆಯಿಂದ ನಮ್ಮ ಚರ್ಚು ನಡೆಯುವುದಿಲ್ಲ ಅಂತ ಹೇಳಿದರು. ಮತ್ತು ನೀನು ಕೆಲಸದ ಹಣ ಕೊಟ್ಟಿದ್ದೀಯಾ, ಈ ವರ್ಷದ ಕೊಟ್ಟಿದ್ದೀಯಾ, ಕಳೆದ ವರ್ಷದ ಕೊಟ್ಟಿದ್ದೀಯಾ ಅದಕ್ಕೆ ಇಲ್ಲ ಅಂತ ಹೇಳಿ ಗೆಟ್ ಔಟ್ ಅಂತ ಹೇಳಿ. ಆಮೇಲೆ ನಾನು ಮಾತು ಎತ್ತಲಿಲ್ಲ. ನನ್ನ ಹಣ ನನ್ನ ಪರ್ಸನಲ್ಸಿಗಿಟ್ಟು ನಾನು ಹಿಂದೆ ಬಂದೆ. ಆನಂತರ ನಾನು ಚರ್ಚಿಗೆ ಈವರೆಗೂ ಹೋಗಲಿಲ್ಲ. ಈ ಘಟನೆ ಆದ ನಂತರ ನಿಮ್ಮನ್ನು ಬಹಿಷ್ಕಾರ ಮಾಡಲಿಕ್ಕೆ ನಿಮ್ಮದು ಯಾರು ಮಾತಾಡ್ತಾ ಇಲ್ವಾ, ಮಾತಾಡಬಾರ್ದು ಅಂತ ಹೇಳಿದ್ದಾರೆ? ಅದು ನಾನು ಮನೆಯಿಂದ ಹೊರಗೆ ಹೋಗಲಿಲ್ಲ, ಅದು ನನಗೆ ಗೊತ್ತಿಲ್ಲ. ಇದು ಫೆಬ್ರವರಿ 29ನೇ ತಾರೀಕಿನಂದು. ಯಾವಾಗಿನ ಹಾಗೆ ಇಂಥ ಏರಿಯಾದಲ್ಲಿ ಮನೆ ಶುದ್ಧೀಕರಣ ಅಂತ ಹೇಳಿದರು. ಆ ರೀತಿ ನಾವು ಸಹ ಮನೆ ಶುದ್ಧೀಕರಣಕ್ಕೆ ಬೇಕಾದ ಶುಚಿತ್ವವನ್ನು ಎಲ್ಲ ಮಾಡಿ ತಯಾರು ನಿಂತಿದ್ದೆವು. ಮನೆ ಶುದ್ಧೀಕರಣಕ್ಕೆ ಅಂತ ಹೇಳಿ ಕಾರು ಬಂದು ಮನೆಯ ಬಾಗಿಲಿನಲ್ಲಿ ಹೊರಗೆ ಹೀಗೆ ಯೂ ಟರ್ನ್ ಮಾಡುವಾಗ ಕಾರಿನಿಂದ ಇಳಿಯುವ ಪ್ರಶ್ನೆ ಇಲ್ಲ. ಕಾರು ಬಂದು ನಿಲ್ಲಲೇ ಇಲ್ಲ. ಯೂ ಟರ್ನ್ ಮಾಡಿ ವಾಪಸ್ ಓಡಿ ಹೋಗಲಿಕ್ಕೆ ಪ್ರಯತ್ನ. ಕಾರಿನಲ್ಲಿ ಒಬ್ಬ ಗುರಿಕಾರ ಮತ್ತು ಪಾದ್ರಿ. ಈಗ ಅದರ ನಂತರ ಅವರು ನಿಲ್ಲದೇ ಇದ್ದದಕ್ಕೆ ನಾನು ತಡೆದೆ. ನಮಗೆ ಅವರಲ್ಲಿ ಮಾತಾಡಲಿಕ್ಕಿತ್ತು. ಮನೆ ಶುದ್ಧೀಕರಣಕ್ಕೆ ಬಂದವರು ಯಾಕೆ ಮನೆ ಶುದ್ಧೀಕರಣ ಮಾಡೋದಿಲ್ಲ ಮತ್ತು ಮೊದಲಿನ ಘಟನೆಯ ಬಗ್ಗೆ ಅದು ಯಾಕೆ ನನ್ನನ್ನು ಗೆಟ್ ಔಟ್ ಮಾಡಿದ್ದು ಅಂತ ಕೇಳಲಿಕ್ಕೆ ಇತ್ತು. ಅದರ ನಂತರ ಮಾತಿಗೆ ಮಾತು ಬೆಳೆಯಿತು. ಅವರು ಮೈಗೆ ಕೈ ಹಾಕಿ ಹಲ್ಲೆ ನಡೆಸಿತು. ಹಲ್ಲೆಯ ನಡೆಸಿದ ಬಗ್ಗೆ ವಿಡಿಯೋದಲ್ಲಿ ಎಲ್ಲ ಸವಿಸ್ತರವಾಗಿ ಉಂಟು. ಈಗ ನಿಮಗೆ ಆ ಹಲ್ಲೆ ಆದ ನಂತರ ಯಾರು ನಿಮ್ಮ ಚರ್ಚ್ನವರು ಯಾರು ಹೆಲ್ಪಿಗೆ ಬರಲಿಲ್ಲ. ಈಗ ನಿಮ್ಮ ಹತ್ರ ಮಾತಾಡಬೇಡ ಅಂತ ಬಹಿಷ್ಕಾರ ಹಾಕುವ ಒಂದು ಪ್ರಯತ್ನ ನಡೆದಿದೆಯಾ? ಬಹಿಷ್ಕಾರ ಹಾಕುವ ಪ್ರಯತ್ನ ಪಾದ್ರಿಯಿಂದ ನಡೆದಿದೆ. ಏನು ಹೇಳಿದ್ದಾರೆ? ಅದು ಅವರು ಹೇಳ್ತಾರೆ, ಅವರಲ್ಲಿ ಯಾರು ಮಾತಾಡಬಾರಂತ ಹೇಳಿದ್ದಾರೆ, ಹೀಗೆ ಅಂತೇಳಿ ಹೇಳ್ತಾರೆ. ಆದರೆ ಅವರು ನಮ್ಮ ಕುಟುಂಬದವರು, ಹೆಚ್ಚಿನ ಸದಸ್ಯರು ನಮ್ಮ ಮನೆಯ ಸುತ್ತಮುತ್ತ ಇರುವವರು ಎಲ್ಲ ನಮ್ಮ ಒಂದೇ ತಂದೆಯವರು 5 ಜನ, ಅವರಿಂದ ಎಲ್ಲ ಜನರೇಷನ್ ಆದವರು ನಮ್ಮ ಕುಟುಂಬದವರೇ, ಮೊಂತೇರೊ ಫ್ಯಾಮಿಲಿಯವರು. ಅವರು ಮಾತಾಡ್ತಾರೆ. ಈಗ ಒಂದು ಪ್ರಕರಣದಲ್ಲಿ, ಇಲ್ಲಿಯ ಒಂದು ಪ್ರಕರಣದಲ್ಲಿ ಬಂಧನ ಆಗಿದೆ. ವಯೋವೃದ್ಧರ ಮೇಲೆ ಹಲ್ಲೆ ನಡೆಸಿದವರು ಬಂಧನ ಆಗಲಿಲ್ಲ. ಬಂಧನ ಆಗಲಿಲ್ಲ. ನಿಮ್ಮ ಪ್ರಕರಣದಲ್ಲಿ ಯಾಕೆ ಬಂಧನ ಆಗಲಿಲ್ಲ? ಏನು ಒತ್ತಾಯ ಮಾಡ್ತೀವಿ? ಅದು ಈಗ ನನಗೆ ತಿಳುವಳಿಕೆ ಬಂದ ಪ್ರಕಾರ ಪಾದ್ರಿಯವರಿಗೆ ಎಲ್ಲಿಯೂ ಬಂಧನ ಆಗುವುದಿಲ್ಲ ಅಂತೆ, ಹಾಗೆ ವದಂತಿ ಬರ್ತಾ ಇದೆ. ಅವರನ್ನು ಬಂಧನ ಮಾಡಲಿಕ್ಕೆ ಬಿಡುವುದಿಲ್ಲ, ಅಲ್ಲಿ ಮೇಲಧಿಕಾರಿ ಇದ್ದಾರೆ, ಅವರೆಲ್ಲ ರಕ್ಷಣೆ ಮಾಡ್ತಾರೆ ಅಂಥೇಳಿ. ನೀವೇನು ಒತ್ತಾಯ ಮಾಡ್ತೀವಿ? ನಾವು ಅವನಿಗೆ ಬಂಧನ ಆಗಬೇಕು, ಅವನಿಗೆ ಭಾರತದ ದಂಡ ಸಂಹಿತೆಯ ಪ್ರಕಾರ ಶಿಕ್ಷೆ ಆಗಬೇಕು. ಯಾವುದು ಏನೇನು ಸೆಕ್ಷನ್ ಹಾಕಿದ್ದಾರೆ ಆ ಸೆಕ್ಷನ್ ಪ್ರಕಾರ ಅವರಿಗೆ ದಂಡನೆ ಆಗಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಿದ್ದೆ. ಈಗ ನಿಮ್ಮನ್ನು ಒಂದು ಪ್ರಕರಣದಲ್ಲಿ ಸಿಕ್ಕಿಸುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ? ಹೌದು. ಅದು ನನಗೆ ಹೊರಗಿನಿಂದ ಇನ್ಪುಟ್ ಸಿಕ್ಕಿದೆ. ಏನಂತ? ಗುಪ್ತಚರ ಮಾಹಿತಿ. ಎಂತ ಅಂತ? ಅವರನ್ನು ಚರ್ಚಿಗೆ ಕರೆಸಿ ಅಲ್ಲಿ ಅವರನ್ನು CC ಕ್ಯಾಮರಾದ ಮುಂದೆ ಗಲಾಟೆ ಮಾಡಿ ಅವರಿಗೆ ಹೊಡೆದು ಅವನ ಮೇಲೆ ಒಂದು ಕೇಸ್ ಹಾಕಬೇಕು. ಈ ಕೇಸನ್ನು FRI ಮಾಡಿ ಆ ಕೇಸನ್ನು ಹಿಂದೆ ತೆಗೆದು ಹಾಗೆ ಮಾಡಬೇಕು ಅಂತೇಳಿ ಒಂದು ಇನ್ಪುಟ್ ಸಿಕ್ಕಿದೆ. ನಮ್ಮ ಹೆಸರು ಗ್ರೆಗರಿ ಮೊಂತೇರೊ. ಪೊಲೀಸರು ಯಾಕೆ ಕ್ರಮ ತಗೊಳ್ತಿಲ್ಲ ನಿಮ್ಮ ಪ್ರಕಾರ? ಪೊಲೀಸರವರು ಮೇಲಧಿಕಾರಿಯ ಒತ್ತಡಕ್ಕೆ ಮತ್ತು ನಮ್ಮ ಧಾರ್ಮಿಕ ಸಂಸ್ಥೆ ಆ ರೀತಿ ನಡೆದುಕೊಳ್ಳುವುದರಿಂದ ಪೊಲೀಸರು ತಗೊಳ್ತಿಲ್ಲ. ನೀವು ಮಾತಾಡೋ ಪ್ರಯತ್ನ ಮಾಡಿದ್ರೆ ಏನಾದರೂ ಮನವಿಯನ್ನು ಸಲ್ಲಿಸಿದ್ರೆ? ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವಲ್ಲ, ಪೊಲೀಸರವರಿಗೆ ಮನವಿ ಕೊಡುವುದಂತ ಇಲ್ಲ, ಪೊಲೀಸರವರಿಗೆ ಕಂಪ್ಲೇಂಟ್ ಕೊಡುವುದು. ಏನೂ ಆಗಿಲ್ಲ. ಕಂಪ್ಲೇಂಟ್ ಈ ಬಗ್ಗೆ ಕೊಟ್ಟಿದ್ದೇವೆ, ಈ ಪ್ರಕರಣದ ಬಗ್ಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಆ ಪ್ರಕಾರ ಅವರು ಕ್ರಮ ಕೈಗೊಂಡಿದ್ದಾರೆ. ಏನೂ ಆಗಲಿಲ್ಲ, ಅರೆಸ್ಟ್ ಆಗಲಿಲ್ಲ. ನೋಡಿ, ಈ ಪ್ರಕರಣ ಒಂದು ವಯೋವೃದ್ಧರಿಗೆ ಹಲ್ಲೆ ಮಾಡಿ ಎಳೆದಾಡಿಕೊಂಡು ಕಾಲಿಂದ ತುಳಿದು ಮಾಡಿದಂಥ ಹಲ್ಲೆ. ಅದರಲ್ಲಿ ಮಹಿಳೆ ಅಂತ ನೋಡಲಿಲ್ಲ, ಹಿರಿಯ ನಾಗರಿಕ ಅಂತ ನೋಡಲಿಲ್ಲ, ಹಲ್ಲೆ ಮಾಡಿದಂಥ ಪಾದ್ರಿ ಮಾಡಿದಂಥ ಪ್ರಕರಣ. ಆದರೂ ಆ ತಕ್ಷಣಕ್ಕೆ ಇವರು ಕೊಟ್ಟ ದೂರಿಗೆ ಪೊಲೀಸರು ಸ್ಪಂದನೆ ಮಾಡಿದ್ದಾರೆ, ಅದಕ್ಕೆ ನಮಗೆ ಸಮಾಧಾನ ಇದೆ. ಸಾಕಷ್ಟು ಸೆಕ್ಷನ್ಗಳನ್ನು ಹಾಕಿದ್ದಾರೆ. ಹಾಗಾಗಿ ಪೊಲೀಸರ ಮೇಲೆ ನಾವು ಯಾವುದೇ ಆಪಾದನೆ ಮಾಡಲಿಕ್ಕೆ ಇಲ್ಲಿ ರೆಡಿ ಇಲ್ಲ, ಯಾಕೆಂದರೆ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಆದರೆ ಈ ಚರ್ಚ್ ಹೈರಾರ್ಕಿ ಏನಿದೆ, ಪಾದ್ರಿಯ ಮೇಲಧಿಕಾರಿಗಳು, ಅವನ
ಗುಂಡಾಗಿ ರೆಕಾರ್ಡ್ ಆದ ನಂತರನೂ ತಕ್ಷಣಕ್ಕೆ ಅದೇ ದಿನ ಅವನನ್ನು ತೆಗೆದಿದ್ದಂತೆ ಒಂದು ಹೇಳಿಕೆ ಕೊಟ್ಟರು. ನನಗೆ ಒಂದು ರೀತಿಯಲ್ಲಿ ಆಶ್ಚರ್ಯ ಆಯಿತು. ಯಾಕೆಂದರೆ ಕಳೆದ 30-40 ವರ್ಷಗಳಲ್ಲಿ ನಾನು ಗಮನಿಸಿದ ಹಾಗೆ ಇಷ್ಟು ಶೀಘ್ರದಲ್ಲಿ ಮೇಲಧಿಕಾರಿಗಳು ಕ್ರಮ ಕೈಗೊಂಡು ನನಗೆ ಗೊತ್ತಿಲ್ಲ. ಅದಕ್ಕಾಗಿ ನಾನು ಅಭಿನಂದನೆ ಕೂಡ ಕೊಟ್ಟಿದ್ದೆ. ಇದರ ಹಿಂದೆ ಏನು ಷಡ್ಯಂತ್ರ ಇದೆ ಅಂತ ಅನುಮಾನ ಇದ್ದು ಇವತ್ತು ಸತ್ಯ ಆಗಿದೆ. ಏನಂದರೆ ಬೇರೆ ಬೇರೆ ರೀತಿಯಲ್ಲಿ ಪಾದ್ರಿಗೆ ಸಪೋರ್ಟ್ ಮಾಡಿ ಪ್ರಕರಣ ಮುಚ್ಚಿ ಹಾಕುವ ಕೆಲಸವನ್ನು ಡಯಾಸಿಸ್ನ ಮುಖ್ಯಸ್ಥರು ಮಾಡ್ತಾ ಇದ್ದಾರೆ ನೇರವಾಗಿ. ಯಾಕೆ ನಾನು ಡೈರೆಕ್ಟ್ ಮುಖ್ಯಸ್ಥರು ಅಂತ ಹೇಳ್ತಾ ಇದ್ದೇನೆ ಅಂದರೆ PROಗಳು ಸ್ವತಃ ಇಬ್ಬರು ಫೀಲ್ಡ್ಗಳಿದ್ದಾರೆ, ಅಧಿಕೃತ PROಗಳು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸಮುದಾಯವನ್ನು ಏನು ನಮ್ಮ ವಿರುದ್ಧ ಎತ್ತಿಕಟ್ಟುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಇಬ್ಬರು ವೃದ್ಧರ ಮೇಲೆ, ನನ್ನ ಮೇಲೆ ಮತ್ತು ಸಪೋರ್ಟ್ ಮಾಡಿದಂಥ ಮೌರಿಸ್ ಮಸ್ಕರೇನಸ್ ಮೇಲೆ. ಅದಕ್ಕೋಸ್ಕರ ನಮಗೆ ಈಗ ಭಾಳ ಸ್ಪಷ್ಟ ಆಗಿದೆ, ಇದು ವ್ಯವಸ್ಥಿತ ಷಡ್ಯಂತ್ರ ನಮ್ಮನ್ನು ಮಟ್ಟ ಹಾಕಲಿಕ್ಕೆ ಮತ್ತು ಈ ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ. ಯಾಕೆಂದರೆ ಇದೊಂದು ಪ್ರಕರಣ ಮುಂದೆ ಗಟ್ಟಿ ಆದರೆ ಹಲವಾರು ಪಾದ್ರಿಗಳಿಗೆ ಇದೇ ರೀತಿ ಜೈಲಿಗೆ ಹೋಗೋ ಪರಿಸ್ಥಿತಿ ಬರ್ತದೆ. ಯಾಕೆಂದರೆ ಈ ರುಸ್ತುಂ ಪಾದ್ರಿಗಳು ಇನ್ನು ಒಬ್ಬನೇ ಅಲ್ಲ, ಬೇಕಾದಷ್ಟು ಜನ ಇದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಏನು ತಳದಲ್ಲಿ ಇದನ್ನು ಚಿವುಟಿ ಹಾಕುವ ಪ್ರಯತ್ನ ನಡೀತಾ ಇದೆ ದೊಡ್ಡ ಮಟ್ಟದಲ್ಲಿ. ಈಗ ಒಂದು ಪ್ರಕರಣದಲ್ಲಿ, ಮಂಗಳೂರಿನ ಒಂದು ಪ್ರಕರಣದಲ್ಲಿ ಹಲ್ಲೆ ನಡೆಸಿದ್ದಾರೆ, ಯಾರು ಕೃತ್ಯ ಎಸಗಿದ್ರು, ಅವರನ್ನು ಅರೆಸ್ಟ್ ಮಾಡ್ತಾರೆ. ಆದರೆ ಈ ಪ್ರಕರಣದಲ್ಲಿ ಇನ್ನುವರೆಗೂ ಸರಿಯಾಗಿ ಪ್ರಶ್ನೆ ಕೇಳಿದರೆ ನೀವು, ಸರಿಯಾದ ಕಂಪ್ಯಾರಿಸನ್ ಕೂಡ. ಅಲ್ಲಿ ಕೂಡ ವಯೋವೃದ್ಧರು, ಇಲ್ಲಿ ಕೂಡ ವಯೋವೃದ್ಧರು. ಇದು CCTVಲಿ ಅಷ್ಟು ಚೆನ್ನಾಗಿ ರೆಕಾರ್ಡ್ ಆಗಿದೆ, ಆದರೂ ಪೊಲೀಸರು ಅರೆಸ್ಟ್ ಯಾಕೆ ಮಾಡಲಿಲ್ಲ ಅಂತೇಳಿ ನೋಡಿ. ನಮ್ಮ ಚರ್ಚ್ ವ್ಯವಸ್ಥೆಯಲ್ಲಿ ಹೇಗಿದೆ ಇವರ ಪ್ರಭಾವ ಅಂದರೆ, ಚರ್ಚ್ ಹೈರಾರ್ಕಿಯ ಇವರ ಮೇಲೆ ಅಷ್ಟು ಸುಲಭದಲ್ಲಿ ಕ್ರಮ ಜರುಗುವುದಿಲ್ಲ. ಯಾವ ಪೊಲೀಸರು ಇವರಿಗೆ ಮುಟ್ಟಲಿಕ್ಕೆ ಭಯಪಡ್ತಾರೆ, ಯಾವ ಕೋರ್ಟು ಇವರನ್ನು ಮುಟ್ಟೋದಿಲ್ಲ. ನನಗೆ ಸಾಕಷ್ಟು ಅನುಭವ ಇದೆ ನನಗೆ ಕಳೆದ 30 ವರ್ಷಗಳದ್ದು. ಹಾಗಾಗಿ ಇದು ನನಗೆ ಒಂದು ವಿಚಿತ್ರ ಅಂತ ಕಾಣ್ತಾ ಇಲ್ಲ. ಆ ಘಟನೆಗೆ ಕಂಪೇರ್ ಮಾಡಿದರೆ ಸರಿ. ಆದರೆ ಚರ್ಚ್ ವ್ಯವಸ್ಥೆಯಲ್ಲಿ ಇದಕ್ಕಿಂತ ಗಂಭೀರ ಪ್ರಕರಣಗಳು ನಾನೇ ಸ್ವತಃ ದಾಖಲು ಮಾಡಿದ್ದಿದೆ. ಪೊಲೀಸರು ಇವರನ್ನು ಮುಟ್ಟಲಿಕ್ಕೆ ಭಯಪಡ್ತಾರೆ. ಯಾಕೆಂದರೆ ಇವರ ಕ್ಲೌಟು ರಾಜಕೀಯದಲ್ಲಿ ಇರ್ಬೋದು, ಆಡಳಿತ ವ್ಯವಸ್ಥೆಯಲ್ಲಿ ಇರ್ಬೋದು, ನ್ಯಾಯಾಂಗದಲ್ಲಿ ಇರ್ಬೋದು, ಎಲ್ಲ ರೀತಿಯಲ್ಲೂ ಚರ್ಚ್ ಕ್ಲೌಟ್ ಆ ಮಟ್ಟಕ್ಕೆ ಇದೆ.